ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ಸ್ವಾಗತ್. ಮೊದಲಿಗೆ ಹೆಡ್ಲೈನ್ಸ್. ನನಗೆ ಲೆಟರ್ ಹೆಡ್ ವಿಸಿಟಿಂಗ್ ಕಾರ್ಡ್ ಶೋಕಿ ಜನ ಬೇಡ, ಕೆಲಸ ಮಾಡದಿದ್ರೆ ಜಾಗ ಖಾಲಿ ಮಾಡಿ, ಜೆಡಿಎಸ್ ಪದಾಧಿಕಾರಿಗಳಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಚ್ಚರಿಕೆ. ಕಾಂಗ್ರೆಸ್ ಸಾಧನೆ ರಾಜ್ಯದ ಜನರಿಗೆ ವೇದನೆ, ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕಳ್ಳರ ಸಂತೆ, ಗ್ಯಾರಂಟಿ ವೈಫಲ್ಯಗಳ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ವಾಗ್ದಾಳಿ. ರಸ್ತೆ ಅಗಲೀಕರಣಕ್ಕೆ ಮರಗಳ ಮಾರಣ ಹೋಮ, ರಸ್ತೆಯಲ್ಲೇ ಕೊಂಬೆಗಳನ್ನ ಬಿಟ್ಟು ಬೇಜವಾಬ್ದಾರಿತನ, ಗುತ್ತಿಗೆದಾರನ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ನನಗೆ ಲೆಟರ್ ಹೆಡ್ ವಿಸಿಟಿಂಗ್ ಕಾರ್ಡ್ ಜಿಲ್ಲಾಧ್ಯಕ್ಷರುಗಳು ಬೇಕಾಗಿಲ್ಲ, ಸಕ್ರಿಯವಾಗಿ ಪಕ್ಷದ ಕೆಲಸವನ್ನ ನಿಷ್ಠೆಯಿಂದ ಮಾಡುವವರು ಬೇಕು. ಮುಂದಿನ ದಿನಗಳಲ್ಲಿ ಅಂತಹವರಿಗೆ ಮಾತ್ರ ಅವಕಾಶ ನೀಡಲಾಗುವುದು ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪದಾಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪಕ್ಷದ ರಾಜ್ಯ ಕಚೇರಿ ಜೆಪಿ ಭವನದಲ್ಲಿ ಜಿಲ್ಲಾಧ್ಯಕ್ಷರುಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಕೋರ್ ಕಮಿಟಿ ಸಭೆಗೆ ಕಡ್ಡಾಯವಾಗಿ ಎಲ್ಲಾ ಸದಸ್ಯರು ಹಾಜರಾಗಬಹುದು. ಯಾರೇ ಆಗಲಿ 2 ಅಥವಾ 3 ಸಭೆಗಳಿಗೆ ಗೈರು ಹಾಜರಾದರೆ ಕಡ್ಡಾಯವಾಗಿ ಅವರನ್ನ ಬದಲಿಸಿ ಬೇರೊಬ್ಬರನ್ನ ನೇಮಿಸಲಾಗುವುದು. ಪಕ್ಷ ಸಂಘಟನೆಯನ್ನ ನಿಷ್ಠೆಯಿಂದ ಮಾಡಬೇಕು. ಮುಂದಿನ 2 ವರ್ಷಗಳ ಅವಧಿಯಲ್ಲಿ ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕು. ಕೇವಲ ವಿಸಿಟಿಂಗ್ ಕಾರ್ಡ್ ಮತ್ತು ಲೆಟರ್ ಹೆಡ್ ಶೋಕಿ ಇರುವ ಜನ ನನಗೆ ಬೇಕಿಲ್ಲ, ಅಂಥವರಿಂದ ಪಕ್ಷಕ್ಕೆ ಯಾವುದೇ ಉಪಯೋಗ ಇಲ್ಲ ಎಂದು ತೀಕ್ಷ್ಣವಾಗಿ ನುಡಿದರು. ಕೇಂದ್ರ ಸಚಿವರು ಸಕ್ರಿಯವಾಗಿ ಪಕ್ಷದ ಕೆಲಸ ಮಾಡಬೇಕು. ಜಿಲ್ಲಾಧ್ಯಕ್ಷ ಅಥವಾ ಕೋರ್ ಕಮಿಟಿ ಜವಾಬ್ದಾರಿ ಎನ್ನುವುದು ಕೇವಲ ಅಹಂಕಾರಕ್ಕೆ ಅಲ್ಲ. ಈಗ ಇರುವವರು ಉತ್ತಮವಾಗಿ ಕೆಲಸ ಮಾಡಿ, ನಿಮ್ಮದು ಆಗಲಿಲ್ಲ ಎಂದರೆ ಕೆಲಸ ಮಾಡುವವರಿಗೆ ಅವಕಾಶ ಬಿಟ್ಟುಕೊಡಿ. ಕಾರ್ಯಕರ್ತರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲ ಭಾಗದಲ್ಲಿ ಮುಖಂಡರ ವರ್ತನೆಯಿಂದ ಪಕ್ಷಕ್ಕೆ ಸಮಸ್ಯೆ ಆಗುತ್ತಿದೆ ಎಂದು ಸಚಿವರು ಕಟುವಾಗಿ ಹೇಳಿದರು. ಸಂಘಟನೆಯ ಜೊತೆಗೆ ಜನಸಂಪರ್ಕವು ಬಹಳ ಮುಖ್ಯವಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಬರಬೇಕು ಎನ್ನುವ ಉದ್ದೇಶ ಹೊಂದಿರುವವರು ಜನಪರ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಶ್ರಮವಿಲ್ಲದೆ ಅಧಿಕಾರ ಅಥವಾ ಅವಕಾಶ ಎಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಎಂದು ಸಚಿವರು ಖಡಕ್ ಸೂಚನೆ ನೀಡಿದರು. ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ನಿನ್ನೆ ರೈತರು ಬಂದು 20 ಜನ ಭೇಟಿ ಮಾಡಿದ್ರಲ್ಲ, ನಿಮ್ಮ ನ್ಯಾಷನಲ್ ಕಾಲೇಜು. ಆ ಕಾಲೇಜ್ ಹಣೆ ಬರೋ ಗೊತ್ತು. ಅದು ಎಷ್ಟು ಜನಕ್ಕೆ ಟೋಪಿ ಹಾಕಿ ಇದನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನ ಆ ಕಾಲೇಜ್ ಕಟ್ಟೋರ ಪಾಪ ನಿಲ್ತಿದೆ ಅಲ್ಲಿ. ನಾವೇನು ಆ ಕೆಲಸ ಮಾಡಿಲ್ಲ. ಆ ರೀತಿಯ ದೌರ್ಜನ್ಯ ಮಾಡಿ ಸರ್ಕಾರದ ಭೂಮಿನ ನಾವಿವತ್ತು ಅದೇನೋ 4 ಎಕರೆ ನಡೀತಾ ಇದೆಯಲ್ಲ ನಮ್ಮದು, ಇನ್ನೂ ಅದು 40 ವರ್ಷದಿಂದ ತಗೊಂಡಿರ್ತಕ್ಕಂಥದ್ದು. ಆ ರೀತಿ ನಾವೆಂದೂ ಮಾಡಿಲ್ಲ. ಯಾವ ಚರ್ಚೆಗೂ ಸಿದ್ಧ ಇದ್ದೇನೆ. ಬಿಡದಿನಲ್ಲಿ ಇವತ್ತು ಮಾಧ್ಯಮದಲ್ಲಿ ಕೆಲವು ಪತ್ರಿಕೆಯಲ್ಲಿ ಬಂದಿದೆ. ಈಗಾಗಲೇ ಸುಮಾರು 3,500 ಜನ ತಕರಾರು ಅರ್ಜಿ ಕೊಟ್ಟಿದ್ದಾರೆ ಅಂತಕ್ಕಂಥ ಬರೆದಿದ್ದಾರೆ. ಎಲ್ಲರೂ ಜಮೀನು ಇರ್ತಕ್ಕಂಥವ್ರು, ಅದು ಒಂದು 7-8 ಜನ 20 ಎಕರೆ 30 ಎಕರೆ ಇರ್ತಕ್ಕಂಥ ಜನ, 5 ಎಕರೆ ಇರ್ತಕ್ಕಂಥವ್ರು ಒಂದು 3-4 ಜನ ಬರೆದಿದ್ದೀರಿ. ಅಲ್ಲಿ ಹೋಗಿ ಸರ್ವೆ ಮಾಡಿ. ಇವತ್ತು ಪತ್ರಿಕೆಯಲ್ಲಿ ಬಂದಿದೆ, ನಾನು ಹೇಳೋದಲ್ಲ. ಅದರ ಜೊತೆಗೆ 5 ಗುಂಟೆ 10 ಗುಂಟೆ 20 ಗುಂಟೆ. ಸಭೆಯಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ಕೋರ್ ಕಮಿಟಿ ಅಧ್ಯಕ್ಷ ಎಂ ಕೃಷ್ಣಾರೆಡ್ಡಿ, ಯುವ ಜನತಾದಳ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಸಂಸದ ಮಲ್ಲೇಶ್ ಬಾಬು, ಶಾಸಕರಾದ ವೆಂಕಟೇಶ್ವರರೆಡ್ಡಿ, ಎ ಮಂಜು ಸೇರಿದಂತೆ ಪಕ್ಷದ ಎಲ್ಲಾ ಜಿಲ್ಲಾಧ್ಯಕ್ಷರುಗಳು ಮುಂತಾದವರು ಸಭೆಯಲ್ಲಿ ಭಾಗಿಯಾಗಿದ್ದರು. ತುಮಕೂರಿನಲ್ಲಿ ನಡೆದಂತಹ ಕಾಂಗ್ರೆಸ್ ಸಾಧನಾ ಸಮಾವೇಶ ಕಾಂಗ್ರೆಸ್ಗೆ ಮಾತ್ರ ಸಾಧನೆ, ಆದರೆ ರಾಜ್ಯದ ಜನತೆಗೆ ಅದು ವೇದನೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಧನಾ ಸಮಾವೇಶ ನಾಚಿಕೆಗೇಡಿನ ಸಮಾವೇಶ. ಅವರ ಸಾಧನೆ ರಾಜ್ಯದ ಜನತೆಗೆ ವೇದನೆ ಆಗಿದೆ. ಸಾಧನೆ ಏನು ಎಂಬುದನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳಿಲ್ಲ. ಕಾಂಗ್ರೆಸ್ ಸರ್ಕಾರ ಕಳ್ಳರ ಸಂತೆ, ಪ್ರಶ್ನಿಸುವವರು ಯಾರೂ ಇಲ್ಲ. ಪ್ರಜಾಪ್ರಭುತ್ವಕ್ಕೆ ದ್ರೋಹ ಮಾಡುವುದು ಅವರ ಉದ್ದೇಶ. ಗ್ಯಾರಂಟಿ ಯೋಜನೆ 100 ಹೇಳಿದ್ರು, 5 ಗ್ಯಾರಂಟಿ ಜನರಿಗೆ ತಲುಪಿಲ್ಲ. ಗೃಹಲಕ್ಷ್ಮಿ 6 ತಿಂಗಳಿಗೆ ಕೊಡ್ತಾ ಇದ್ದಾರೆ, ಫೆಬ್ರವರಿ ತಿಂಗಳದ್ದು ಕೊಟ್ಟಿಲ್ಲ ಎಂದು ಪತ್ತೆ ಹಚ್ಚಿದ ಮೇಲೆ ಸಚಿವರು ಕಣ್ಣೀರು ಹಾಕಿದರು. ಬೇರೆ ಯಾವ ಲಕ್ಷ್ಮಿಗೆ ಹೋಗಿದೆ ಹೇಳಿ ಎಂದರು. 42,000 ಕೋಟಿಯಲ್ಲಿ 21,000 ಕೋಟಿ ಬೇರೆ ಬೇರೆ ಇಲಾಖೆಗಳ ಪಾಲು, ಇದರಲ್ಲಿ 14,000 ಕೋಟಿ ಗ್ಯಾರಂಟಿ. ಸಂವಿಧಾನ ದಿನಾಚರಣೆ ಅದೇ ಹಣ. ಮಹದೇವಪ್ಪ ಕ್ಷೇತ್ರದಲ್ಲಿ ನಾಗರಿಕ ಹೇಳಿದ್ದು ಆಸ್ಟ್ರೇಲಿಯಾ ಶಿಕ್ಷಣ ಮಾಡಲು 2 ವರ್ಷದಿಂದ ಹಣ ಕೊಟ್ಟಿಲ್ಲ. ಗ್ಯಾರಂಟಿ ಎಲ್ಲರಿಗೂ ಉಚಿತ ಅಂದಿರಿ, ಮಹದೇವಪ್ಪ ಅವರಿಗೆ ಉಚಿತ ಇಲ್ಲ. 52,000 ಕೋಟಿಗಳಲ್ಲಿ ದಲಿತರಿಗೆ ಕೊಟ್ಟಿಲ್ಲ. ಸಂವಿಧಾನಿಕ ದಲಿತರಿಗೆ ಮಾಡಿದ ದ್ರೋಹ ತೋರಿಸಲು ಸಾಧನೆ ಸಮಾವೇಶ ಮಾಡ್ತಾ ಇದ್ದಾರೆ ಎಂದರು. 5 ವರ್ಷ ಲೂಟಿ ಮಾಡಿ ಹೊರಟೋಗ್ಬೇಕು, ಮುಂದೆ ಆಗೋದೇನಿದ್ರು ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಅವರ ಮನಸ್ಥಿತಿ. ರೈತರ ಆತ್ಮಹತ್ಯೆಗಳು ಬೇಕಾದಷ್ಟು ಆದವು, ಈಗಲೂ ಆಗ್ತಾ ಇವೆ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಗ್ಯಾರಂಟಿ ಯೋಜನೆಗಳು 100 ಯೋಜನೆಗಳನ್ನು ಹೇಳಿದ್ರು. ಮೊದಲನೇದಾಗಿ 5 ಗ್ಯಾರಂಟಿ ಘೋಷಣೆ ಮಾಡಿದ್ರು.
ಹಂತ ಹಂತವಾಗಿ ಬೇರೆಲ್ಲವುಗಳನ್ನು ಕೂಡ ನಾವು ಮಾಡ್ತೇವೆ ಅಂತ ಹೇಳಿದ್ರು. 5 ಗ್ಯಾರಂಟಿಗಳೇ ಯಾವುದೂ ಸರಿಯಾಗಿ ಜನರಿಗೆ ತಲುಪಲಿಲ್ಲ. ನುಡಿದಂತೆ ನಡೆದಿದ್ದೇವೆ. ಅರೆ, ನೀವು ಬಾಯಿ ಮಾತಿನಲ್ಲಿ ಹೇಳ್ಕೊಂಡ್ರೆ ಏನ್ ಪ್ರಯೋಜನ? ಎಲ್ಲಿ ನಡೆದ್ರಿ? ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಕೊಡೋದು 6 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಾರಿ ಹಾಕ್ತೀರಿ. ಎಲ್ಲಿ ನಡೆದ್ರಿ? ಹಿಡಿದ್ವಿ ನಾವು. ಯಾಕಂದ್ರೆ ಸರ್ಕಾರದ ಒಳಗಡೆ ನಡೆಯೋದನ್ನ ಸಾಮಾನ್ಯವಾಗಿ ಕಂಡುಹಿಡಿಯೋದು ಬಹಳ ಕಷ್ಟ ಆಗತ್ತೆ ಬೇರೆಯವರು. ಆದ್ರೂ ನಾವು ಹಿಡ್ದಾಕಿದೀವಿ ನಿಮ್ಮನ್ನ. ಫೆಬ್ರವರಿ ಮಾರ್ಚ್ ಯಾಕೆ ಕೊಟ್ಟಿಲ್ಲ ಈ ವರ್ಷದ್ದು ಅಂತ, ಕಳೆದ ವರ್ಷದ್ದು ಅಂತ ಕೇಳಿದ್ವಿ. ಇದು ಡಿಸೆಂಬರ್ ಅಲ್ಲಿ ಕೇಳಿದ್ ನಾವು. ಇಲ್ಲ ಕೊಟ್ಬಿಟ್ಟಿದ್ದೇವೆ ಅಂತ. ಛಲವಾದಿ ನಾರಾಯಣಸ್ವಾಮಿ, ಮರಳುಕುಂಟೆ ಕೃಷ್ಣಮೂರ್ತಿ, ಕೊಂಡೇನಹಳ್ಳಿ ಮುರಳಿ ಕೃಷ್ಣಮೂರ್ತಿ, ತೇಜೇಂದ್ರ ಬಾಬು, ಲಕ್ಷ್ಮೀಪತಿ, ಅಶೋಕ್, ಬಾಲಕುಂಟಹಳ್ಳಿ ಗಂಗಾಧರ್ ಇದ್ದರು. ರಸ್ತೆ ಅಗಲೀಕರಣ ಕಾಮಗಾರಿಗಾಗಿ ಸಾಲು ಸಾಲು ಮರಗಳನ್ನ ಮನಬಂದಂತೆ ಕತ್ತರಿಸಿ ಅವುಗಳ ಕೊಂಬೆಗಳನ್ನ ರಸ್ತೆ ಮಧ್ಯೆಯೇ ಬೇಕಾಬಿಟ್ಟು ಹೋಗಿರುವ ಗುತ್ತಿಗೆದಾರನ ಬೇಜವಾಬ್ದಾರಿತನ ನಡವಳಿಕೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಈ ಘಟನೆ ನಡೆದಿದ್ದು, ಸ್ಥಳೀಯರು ಮತ್ತು ವಾಹನ ಸವಾರರು ತೀವ್ರ ಪರದಾಡುವಂತಾಗಿದೆ. ವಿಜಯಪುರ ಪಟ್ಟಣದ ಶಿವಗಣೇಶ ಸರ್ಕಲ್ನಿಂದ ಕೆರೆಕೋಡಿಯವರೆಗೂ ಸದ್ಯ ರಸ್ತೆ ಅಗಲೀಕರಣ ಕಾಮಗಾರಿ ನಡೀತಾ ಇದೆ. ಈ ಅಭಿವೃದ್ಧಿ ಕೆಲಸಕ್ಕಾಗಿ ರಸ್ತೆ ಬದಿಯಲ್ಲಿದ್ದ 10 ಮರಗಳಿಗೆ ಕೊಡಲಿಪೇಟು ಹಾಕಲಾಗಿದೆ. ಆದರೆ ಕತ್ತರಿಸಿದ ಮರ ಹಾಗೂ ಬೃಹತ್ ಕೊಂಬೆಗಳನ್ನು ತಕ್ಷಣವೇ ತೆರವುಗೊಳಿಸಿದ ಗುತ್ತಿಗೆದಾರ ಅವುಗಳನ್ನು ರಸ್ತೆಯ ಮೇಲೆ ಬಿಟ್ಟು ನಿರ್ಲಕ್ಷ್ಯ ವಹಿಸಿದ್ದಾನೆ. ರಸ್ತೆ ಮಧ್ಯೆ ಬಿದ್ದಿರುವ ಕೊಂಬೆಗಳಿಂದಾಗಿ ಸಂಚಾರಕ್ಕೆ ತೀವ್ರ ಅಡಚಣೆಯಾಗುತ್ತಿದ್ದು, ಪಾದಾಚಾರಿಗಳು ಹಾಗೂ ಸವಾರರು ಪ್ರಾಣ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಭಿವೃದ್ಧಿ ಹೆಸರಿನಲ್ಲಿ ಮರಗಳ ಮಾರಣ ಹೋಮ ಮಾಡಿರುವುದೇ ಬೇಸರದ ಸಂಗತಿ. ಇದರ ಮಧ್ಯೆ ಕತ್ತರಿಸಿದ ಮರಗಳನ್ನು ರಸ್ತೆಯಲ್ಲೇ ಬಿಟ್ಟಿರುವುದರಿಂದ ಅಪಘಾತಗಳ ಭಯ ಎದುರಾಗಿದೆ. ಗುತ್ತಿಗೆದಾರನ ಈ ಬೇಕಾಬಿಟ್ಟಿ ಕೆಲಸದಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಗುತ್ತಿದೆ ಎಂದು ಸ್ಥಳೀಯ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆಯಲ್ಲಿರುವ ಮರದ ಕೊಂಬೆಗಳನ್ನು ತಕ್ಷಣ ತೆರವುಗೊಳಿಸಬೇಕು ಹಾಗೂ ಆಮೆಗತಿಯಲ್ಲಿ ಸಾಗುತ್ತಿರುವ ರಸ್ತೆ ಅಗಲೀಕರಣ ಕಾಮಗಾರಿಗೆ ವೇಗ ನೀಡಬೇಕೆಂದು ಸಾರ್ವಜನಿಕರು ತೀವ್ರ ಒತ್ತಾಯ ಹತ್ತಿಕ್ಕಿದ್ದಾರೆ. ಕೆಪಿಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಕೆರೆಕೋಡಿಹಳ್ಳಿ ಧನಂಜಯಪುರ ಸರ್ಕಾರಿ ಶಾಲೆಯನ್ನ ಜಾವಗಲ್ ಶಾಲೆಗೆ ವಿಲೀನಗೊಳಿಸಲು ಹೊರಟಿರತಕ್ಕಂತ ಸರ್ಕಾರದ ಈ ಅಪ್ರಜಾತಾಂತ್ರಿಕ ಯೋಜನೆಯ ವಿರುದ್ಧ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಧನಂಜಯಪುರ ಗ್ರಾಮದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯ ಸಭೆಯನ್ನು ಉದ್ದೇಶಿಸಿ ಎಐಡಿಎಸ್ಒ ಜಿಲ್ಲಾಧ್ಯಕ್ಷರಾದ ಚೈತ್ರಾರವರು ಮಾತನಾಡಿ, ಕರ್ನಾಟಕ ರಾಜ್ಯದ ಜನತೆ ಕೆಪಿಎಸ್ ಮ್ಯಾಗ್ನೆಟ್ ವಿರೋಧಿಸಿ ನಮ್ಮೂರು ಶಾಲೆ ಉಳಿಯಲಿ ಎಂದು ಒಕ್ಕೊರಲಿಂದ ಆಗ್ರಹಿಸ್ತಾ ಇದ್ದಾರೆ. ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಸತತ ಕಳೆದ 5 ತಿಂಗಳುಗಳಿಂದ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಗಳನ್ನು ರಚಿಸಿ ಗ್ರಾಮೀಣ ಭಾಗದ ಶಾಲೆಗಳನ್ನು ಉಳಿಸಲು ಹೋರಾಟ ನಡೆಸುತ್ತಿದೆ. ಈಗಾಗಲೇ ಅರಸೀಕೆರೆ ತಾಲೂಕಿನ ದೊಡ್ಡಮೇಟಿಕುರ್ಕೆ ಮ್ಯಾಗ್ನೆಟ್ ಶಾಲೆಗೆ ವಿಲೀನಗೊಳ್ಳುವ ಶಾಲೆಯ ಪೋಷಕರು ನಮಗೆ ಕೆಪಿಎಸ್ ಶಾಲೆ ಬೇಡ, ನಾವು ನಮ್ಮ ಮಕ್ಕಳನ್ನು ಕಳುಹಿಸುವುದಿಲ್ಲ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಈ ನಡುವೆಯೂ ಸರ್ಕಾರ ಅವರ ಮನವಿಯನ್ನು ಪರಿಗಣಿಸದೆ ಶಾಲೆಗಳನ್ನು ಮುಚ್ಚಲು ಅಧಿಕೃತ ಪಟ್ಟಿ ಬಿಡುಗಡೆ ಮಾಡಿದೆ. ಸರ್ಕಾರದ ಈ ಕಡು ಜನವಿರೋಧಿ ಮತ್ತು ನಿರಂಕುಶ ನಡೆಯ ವಿರುದ್ಧ ಹೋರಾಟವನ್ನು ತೀವ್ರಗೊಳಿಸಲು ಒಗ್ಗಟ್ಟಾಗಿ ಕೊನೆಯವರೆಗೂ ನಮ್ಮೂರ ಶಾಲೆಯನ್ನು ಉಳಿಸಲು ಭದ್ರಕೋಟೆಗಳಾಗಿ ನಿಲ್ಲಬೇಕು ಎಂದು ಕರೆ ಕೊಟ್ಟರು. ಸ್ನೇಹಿತರೆ, ಇವತ್ತು ನಾವು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಧನಂಜಯಪುರ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಜಾವಗಲ್ ಹೋಬಳಿಯ ಧನಂಜಯಪುರದಲ್ಲಿದ್ದೀವಿ. ಇಲ್ಲಿ ನೂರಾರು ಜನರು ಇವತ್ತು ಅವರ ಊರಿನ ಶಾಲೆ ಉಳಿಬೇಕು ಅಂತ ಹೇಳಿ ಇವತ್ತಿಲ್ಲಿ ಸೇರಿದ್ದಾರೆ. ಏನು ಇವಾಗ ಆಲ್ರೆಡಿ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಇಡೀ ರಾಜ್ಯದಾದ್ಯಂತ ಹೋರಾಟಗಳು ಬೆಳೀತಾ ಇದೆ. ಅದರ ವಿರುದ್ಧ ನಮ್ಮೂರ ಶಾಲೆ ನಮ್ಮೂರಲ್ಲಿ ಉಳಿಬೇಕು, ನಮ್ಮೂರಿನ ಮಕ್ಕಳು ಆ ಶಾಲೆಯಲ್ಲಿ ಓದ್ಬೇಕಂದ್ರೆ ನಮ್ಮೂರಿನ ಶಾಲೆ ನಮ್ಮೂರಲ್ಲಿ ಇರ್ಬೇಕಂತ ಹೇಳಿ ಹೋರಾಟಗಳು ಮಾಡ್ತಾ ಇದ್ದಾರೆ. ಇವತ್ತು ನಾವೇನು ಧನಂಜಯಪುರಕ್ಕೆ ಬಂದಿದ್ದೀವಿ, ಇಲ್ಲೂ ಕೂಡ ಅಭೂತಪೂರ್ವ ಏನು ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇದೆ. ನೋಡಿ, ಇಲ್ಲಿ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಬಂದು ನಮ್ಮೂರಿನ ಶಾಲೆ ಉಳಿಸ್ಕೊಳಕ್ಕೆ ನಾವ್ ಏನ್ ಬೇಕಾದ್ರೂ ಮಾಡಕ್ ಸಿದ್ಧ, ನಾವ್ ಎಲ್ಲಿಗೆ ಬೇಕಿದ್ರು ಹೋರಾಟಕ್ಕೆ ಬರ್ತೀವಿ. ಬಿಒಗ್ ಮನವಿ ಪತ್ರ ಕೊಡ್ಬೇಕಾ, ಏನು ಇಡೀ ಜಿಲ್ಲಾಧಿಕಾರಿ DC ಅವ್ರಿಗೆ ಮನವಿ ಪತ್ರ ಕೊಡ್ಬೇಕಾ, ನಾವು ಕೊಡ್ತೀವಿ. ಆದ್ರೆ ನಮ್ಮೂರಿನ ಶಾಲೆ ಉಳಿಬೇಕು, ನಮ್ಮೂರಿನ ಶಾಲೆಗೆ ಮಕ್ಕಳಿಗೆ ಏನೋ ಶಿಕ್ಷಣ ಸಿಗ್ಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಧನಂಜಯಪುರ ಗ್ರಾಮಸ್ಥರಾದ ಹಿತೇಂದ್ರರವರು ಮಾತನಾಡಿ, ಬೆಳಗ್ಗೆ ಮತ್ತು ಸಂಜೆ ಒಂದೇ ಒಂದು ಬಸ್ ಬರುತ್ತದೆ. ನಮ್ಮೂರಿನಿಂದ ಜಾವಗಲ್ಗೆ ಕೆರೆ ಏರಿ ಮೇಲೆ ಹೋಗಬೇಕು. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಚಿಕ್ಕ ಮಕ್ಕಳನ್ನ ಹೇಗೆ ಕಳಿಸುವುದು? ನಮ್ಮೂರಿನಿಂದ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಬಹಳ ಸಮಸ್ಯೆ ಇದೆ. ಇದುವರೆಗೂ ಸರಿಯಾದ ಬಸ್ ವ್ಯವಸ್ಥೆ ಕೊಡದ ಸರ್ಕಾರ ನಿಜವಾಗ್ಲೂ ನಮ್ಮೂರಿಗೆ ಬಸ್ ಬಿಡುತ್ತದೆ ಎಂದು ನಾವು ಹೇಗೆ ನಂಬುವುದು? ನಮ್ಮೂರಿನ ಶಾಲೆಗೆ ಒದಗಿಸಬೇಕಾದ ಎಲ್ಲ ಮೂಲ ಸೌಕರ್ಯಗಳನ್ನು ನೀಡಿ ಸರ್ಕಾರ ನಮ್ಮ ಶಾಲೆಯ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಬೇಕು. ನಮ್ಮೂರಿನ ಶಾಲೆ ಮುಚ್ಚುವುದು
ಏಕೆಂದರೆ ನಮ್ಮ ಮಕ್ಕಳಿಗೆ ಆಗುವ ಮೋಸ ಅದು. ಹಾಗಾಗಿ ನಮ್ಮೂರಿನ ಶಾಲೆ ಉಳಿವಿಗಾಗಿ ಕೊನೆಯವರೆಗೂ ಹೋರಾಡುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅದನ್ನೆಲ್ಲದನ್ನು ಇವರು ಹೋಗಿ ಯಾವುದೋ ಒಂದು ಹೋಗ್ಲಿಲಿ ಒಂದು ಪಂಚಾಯತಿ ಲೆವೆಲ್ ಕಟ್ಟೋದ್ರ ಬದಲು ಹಳ್ಳಿಲೇ ಒಂದೊಂದು ಕೊಠಡಿ ಕೊಟ್ಬಿಟ್ಟು ಆ ಮಕ್ಕಳಿಗೆ ವ್ಯವಸ್ಥಿತವಾದಂಥ ಒಂದು ಚೇರ್ ಇರ್ಬೋದು, ಅವರಿಗೆ ಬರ್ಕೊಳ್ಳೋ ವ್ಯವಸ್ಥೆನ ಮಾಡ್ಕೊಡೋಂಥದ್ದು ಇರ್ಬೋದು, ಒಂದು ಸೂರಿನ ವ್ಯವಸ್ಥೆ ಇರ್ಬೋದು, ಅದನ್ನೆಲ್ಲ ಮಾಡಿಕೊಡ್ಲಿ. ಅದನ್ನ ಬಿಟ್ಬಿಟ್ಟು ಈಗ ನಮ್ಮಲ್ಲಿ ರೈತರಿರೋದ್ರಿಂದ 100ಕ್ಕೆ 80% ಜನ ಹಸುಗಳನ್ನು ಸಾಕೊಂಡು ವ್ಯವಸಾಯನ ಮಾಡ್ಕೊಂಡಿದ್ದಾರೆ. ಅವರು ಇನ್ ಟೈಮಿಗೆ 8 ಗಂಟೆಗೆ ಬಸ್ ಬರುತ್ತೋ 7:15 ಬಸ್ ಬರುತ್ತೋ ಮಕ್ಕಳನ್ನ ಕಳಿಸ್ಬೇಕು ಅಂತ ಏನು ಮಾಡ್ತಾರೆ ಅಂದರೆ ಆ ಮಕ್ಕಳನ್ನ ಉಳಿಸ್ಕೊಳ್ತಾರೆ. ಹಿಂಗೇನೆ ಮಕ್ಕಳು 2 ದಿವಸ 3 ದಿವಸ ಉಳ್ಕೊಳ್ತಾರೆ. 4ನೇ ದಿವಸಕ್ಕೆ ಏನು ಮಾಡ್ತಾನೆ ಅವನು ಬಿಡ ಅತ್ಲಾಗೆ ಬಸ್ ಹೋಗುತ್ತೆ, ನಾನು ನಮ್ಮ ಅಮ್ಮನ ಜೊತೆ ಎಲ್ಲರೂ ಕೂಲಿ ಕೆಲಸಕ್ಕೆ ಹೋಗೋಣ ಇಲ್ಲ ಪೋಲಿ ಆಟ ಆಡೋಣ ಅಂದ್ಕೊಂಡು ನಮ್ಮ ಊರಿನ ಶಿಕ್ಷಣ ವ್ಯವಸ್ಥೆನೇ ಹದಗೆಟ್ಟೋಗುತ್ತೆ. ನಾಳೆ ದಿವಸ ಏನಾಗುತ್ತೆ, ಇದೇ ಥರ ಮಾಡ್ತಾ ಹೊರ್ತಾ ನಮ್ಮ ಮಕ್ಕಳು ಅಂತಲ್ಲ, ಬೇರೆ ಮಕ್ಕಳು ಅಂತಲ್ಲ, ನಮ್ಮ ಗ್ರಾಮದ ಎಲ್ಲ ಮಕ್ಕಳು ಅವರ ಶಿಕ್ಷಣ ವ್ಯವಸ್ಥೆನೇ ಮರ್ತ್ಕೊಂಡ್ಬಿಡ್ತಾರೆ. ಹಂಗಾಗಿ ದಯಮಾಡಿ ನಮ್ಮ ಶಾಲೆನ ನಮ್ಮೂರಲ್ಲೇ ಉಳಿಸ್ಕೊಡಿ. ಈ ಒಂದು ವಿದ್ಯಾರ್ಥಿ ಪರಿಷತ್ ಏನಿದೆ, ಇವು ನಿಮ್ಮ ಜೊತೆ ನಾವು ಇರ್ತೀವಿ, ನೀವು ನಮ್ಮ ಜೊತೆ ಇರಿ, ಸಪೋರ್ಟ್ ಮಾಡ್ತೀವಿ. ಈಗ ಶಾಲೆಯಲ್ಲಿ ಜಿಲ್ಲಾಧ್ಯಕ್ಷೆ ಚೈತ್ರ, ಕಾರ್ಯದರ್ಶಿ ಸುಷ್ಮಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಾವ್ಯ ಹಿತೇಂದ್ರ, ಎಸ್ಡಿಎಂಸಿ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಗ್ರಾಮಸ್ಥರಾದ ಗಿರೀಶ್, ಚೇತನ್ ಸೇರಿದಂತೆ ಇನ್ನೂ ಹಲವರು ಭಾಗವಹಿಸಿದ್ದರು. ತುಮಕೂರು ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಮಾಡಿ ಎಂಬ ಸಚಿವ ಪರಮೇಶ್ವರ್ ಹೇಳಿಕೆಗೆ ಬಿಜೆಪಿ ಸಂಸದ ಪಿಸಿ ಮೋಹನ್ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಶೇರ್ ಮಾಡುವ ಮೂಲಕ ಗೃಹ ಸಚಿವರ ಹೇಳಿಕೆ ಬಗ್ಗೆ ಟೀಕೆ ವ್ಯಕ್ತಪಡಿಸಿದ್ದಾರೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಿದಂತೆ ತುಮಕೂರು ಜಿಲ್ಲೆಯ ಹೆಸರನ್ನ ಬೆಂಗಳೂರು ಉತ್ತರ ಎಂದು ಬದಲಾಯಿಸುವಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಮೇ 19ರಂದು ತುಮಕೂರಿನಲ್ಲಿ ನಡೆದ ಸಾಧನಾ ಸಮಾವೇಶದ ವೇದಿಕೆ ಮೇಲೂ ಪರಮೇಶ್ವರ್ ಈ ವಿಚಾರ ಪ್ರಸ್ತಾಪಿಸಿದರು. ಈ ಬಗ್ಗೆ ಟೀಕೆಗಳು ಕೇಳಿಬರುತ್ತಿದೆ. ಪರಮೇಶ್ವರ್ ಹೇಳಿಕೆಗೆ ಬಿಜೆಪಿ ಸಂಸದ ಪಿಸಿ ಮೋಹನ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಶೇರ್ ಮಾಡುವ ಮೂಲಕ ಗೃಹ ಸಚಿವರ ಹೇಳಿಕೆ ಬಗ್ಗೆ ಟೀಕೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವ ತುಮಕೂರನ್ನ ಬೆಂಗಳೂರು ಉತ್ತರ ಎಂದು ಮರುನಾಮಕರಣ ಮಾಡಲು ಕರ್ನಾಟಕದ ಗೃಹ ಸಚಿವರು ಪ್ರಸ್ತಾಪಿಸಿದ್ದಾರೆ. ಈ ದರದಲ್ಲಿ ಮಂಗಳೂರು ಬೆಂಗಳೂರು ಬೀಚ್ ಫ್ರಂಟ್, ಕಲಬುರಗಿ ಬೆಂಗಳೂರು ಫಾರೆಸ್ಟ್, ಕೊಡಗು ಬೆಂಗಳೂರು ಗಿರಿಧಾಮ ಮತ್ತು ಇಡೀ ರಾಜ್ಯವು ಗ್ರೇಟರ್ ಬೆಂಗಳೂರು ಏರಿಯಾ ಆಗಬಹುದು. ಸಾಧನಾ ಸಮಾವೇಶದ ಭಾಷಣದಲ್ಲಿ ಮಾತನಾಡಿದ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಎಂದು ಘೋಷಣೆ ಮಾಡಿದಂತೆ ಅದೇ ರೀತಿ ತುಮಕೂರನ್ನ ಬೆಂಗಳೂರು ಉತ್ತರ ಎಂದು ಮಾಡಬೇಕು ಎಂದರು. ವಿದೇಶದಲ್ಲಿರುವವರಿಗೆ ತುಮಕೂರು ಎಲ್ಲಿದೆ ಎಂದು ಗೊತ್ತಾಗುವುದಿಲ್ಲ, ಆದರೆ ಬೆಂಗಳೂರು ಉತ್ತರ ಅಂದರೆ ಸುಲಭವಾಗಿ ಅರ್ಥವಾಗುತ್ತೆ. ಬ್ರ್ಯಾಂಡ್ ಬೆಂಗಳೂರು ವಿಸ್ತರಣೆ ನೀಡಿ ಬದಲಾವಣೆ ತರಬೇಕು ಎಂದು ಪರಮೇಶ್ವರ್ ಹೇಳಿದರು. ರಾಜಧಾನಿಯಲ್ಲಿ ತೀವ್ರ ಸಂಚಲನ ಮೂಡಿಸಿದ್ದ ಕೋಡಿಗೆಹಳ್ಳಿ ಲೇಡಿ ಡಾನ್ ಸಂಗೀತಾ ರಾಮ್ ಪ್ರಕರಣಕ್ಕೆ ಈಗ ಹೊಸದೊಂದು ಆಯಾಮ ಸಿಕ್ಕಿದೆ. ಮಾಧ್ಯಮಗಳಲ್ಲಿ ಬಿತ್ತರವಾಗಿದ್ದ ಜಗಳಾದ ವಿಡಿಯೋಗಳ ಹಿಂದೆ ದಲಿತ ಮಹಿಳೆಯರ ಜಾಗದ ವಂಚನೆ ಹಾಗೂ ವೆಂಕಟರಾಜು ಎಂಬಾತನ ಕರಾಳ ಮುಖ ಅಡಗಿದೆ ಎಂಬ ಸ್ಫೋಟಕ ಸತ್ಯ ಈಗ ಬೆಳಕಿಗೆ ಬಂದಿದೆ. ದಲಿತ ಮಹಿಳೆಯರಿಗೆ ನ್ಯಾಯ ಕೊಡಿಸಲು ಹೋಗಿದ್ದಕ್ಕೆ ತಮ್ಮನ್ನ ತಪ್ಪಾಗಿ ಬಿಂಬಿಸಲಾಗಿದೆ ಎಂದು ಸಂಗೀತಾರಾಮ್ ಆಕ್ರೋಶ ಹೊರಹಾಕಿದ್ದಾರೆ. ಶಿವಾಜಿನಗರದಲ್ಲಿರುವ ವಿಜಯಲಕ್ಷ್ಮಿ ಹಾಗೂ ದೇವಿಕಾ ಎಂಬ ದಲಿತ ಮಹಿಳೆಯರಿಗೆ ಸೇರಿದ ಜಾಗವನ್ನು 6 ವರ್ಷಗಳ ಹಿಂದೆ ವೆಂಕಟರಾಜು ಎಂಬಾತ ನಾನೇ ಜಾಗ ಮಾರಿಸಿಕೊಡುತ್ತೇನೆ ಎಂದು ಹೇಳಿ ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡಿದ್ದನು. ಆದರೆ 6 ವರ್ಷ ಕಳೆದರೂ ಜಾಗವನ್ನು ಮಾರದೆ ಮಹಿಳೆಯರಿಗೆ ನೀಡಬೇಕಾದ ಬಾಕಿ ಹಣವನ್ನು ನೀಡದೆ ವಂಚಿಸಿದ್ದಾನೆ ಎನ್ನಲಾಗಿದೆ. ತಮಗೆ ನ್ಯಾಯ ಸಿಗದಿದ್ದಾಗ ನೊಂದ ಮಹಿಳೆಯರು ಸಾಮಾಜಿಕ ಹೋರಾಟಗಾರ್ತಿ ಸಂಗೀತಾರಾಮ್ ಅವರನ್ನ ಭೇಟಿಯಾಗಿ ಸಹಾಯ ಕೋರಿದ್ದರು. ಇದೇ ವಿಚಾರವಾಗಿ ದಲಿತ ಮಹಿಳೆಯರ ಪರವಾಗಿ ನ್ಯಾಯ ಕೇಳಲು ಮೇ 8ರಂದು ಕೋಡಿಗೆಹಳ್ಳಿಯಲ್ಲಿರುವ ವೆಂಕಟರಾಜು ಕಚೇರಿಗೆ ಸಂಗೀತಾರಾಮ್ ತೆರಳಿದರು. ಕಚೇರಿಯಲ್ಲಿ ಹಣದ ವಿಚಾರವಾಗಿ ಮಾತಿಗೆ ಮಾತು ಬೆಳೆದು ವಾಗ್ವಾದ ತಾರಕಕ್ಕೇರಿತು. ಈ ವೇಳೆ ವೆಂಕಟರಾಜು ಸಂಗೀತಾರಾಮ್ ಕೈಯಲ್ಲಿದ್ದ ಮೊಬೈಲ್ ಅನ್ನು ಬಲವಂತವಾಗಿ ಕಸಿದುಕೊಂಡಿದ್ದನು. ಈ ಕಾರಣಕ್ಕಾಗಿ ಸಂಗೀತಾರಾಮ್ ಅವರು ಜೋರು ಧ್ವನಿಯಲ್ಲಿ ಆತನನ್ನ ತರಾಟೆಗೆ ತೆಗೆದುಕೊಂಡಿದ್ದರು. ಆದರೆ ವೆಂಕಟರಾಜು ತಾನು ಮಾಡಿದ ತಪ್ಪನ್ನ ಮುಚ್ಚಿಡಲು ಪೂರ್ತಿ ವಿಡಿಯೋವನ್ನ ನೀಡದೆ ಕೇವಲ ಸಂಗೀತಾರಾಮ್ ಜಗಳ ಆಡುತ್ತಿರುವ ಭಾಗವನ್ನು ಮಾತ್ರ ಎಡಿಟ್ ಮಾಡಿ ಮಾಧ್ಯಮಗಳಿಗೆ ಹರಿಬಿಟ್ಟು ಲೇಡಿ ಡಾನ್ ಪಟ ಕಟ್ಟಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸಂಗೀತಾರಾಮ್ ವಿರುದ್ಧ ದೂರು ನೀಡಿರುವ ವೆಂಕಟರಾಜು ವಿರುದ್ಧ ಈಗಾಗಲೇ ಬೆಂಗಳೂರಿನ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 2 ಗಂಭೀರ ಎಫ್ಐಆರ್ ದಾಖಲಾಗಿರುವುದು ಬೆಳಕಿಗೆ ಬಂದಿದೆ. ನಾಗರತ್ನ ಎಂಬುವವರಿಂದ ಹಣ ಪಡೆದು ಸೈಟ್ ನೀಡದೆ ವಂಚಿಸಿರುವ ಆರೋಪದ ಮೇಲೆ ಒಂದು ವಂಚನೆ ಕೇಸ್ ದಾಖಲಾಗಿದೆ. ಒಟ್ಟಾರೆಯಾಗಿ ದಲಿತ ಮಹಿಳೆಯರ ಜಾಗದ ವಂಚನೆ ಮತ್ತು ಬ್ಲಾಕ್ಮೇಲ್ ಆರೋಪ ಎದುರಿಸುತ್ತಿರುವ ವ್ಯಕ್ತಿಯೇ ಈಗ ಕಥೆಯನ್ನು ತಿರುಚಿ ತಾನು ಸಂತ್ರಸ್ತೆ ಮತ್ತೆ ನಾಟಕವಾಡುತ್ತಿದ್ದಾನೆ ಎಂಬ ಅನುಮಾನ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗುತ್ತಿದ್ದು, ಪೊಲೀಸರ ತನಿಖೆಯಿಂದಷ್ಟೇ ಅಸಲಿ ಸತ್ಯ ಹೊರಬರಬೇಕಿದೆ. ಗಲಾಟೆಯಾಗಿದ್ದು ವಿಚಾರ ಬಂದ್ಬಿಟ್ಟು ನಾವು ನ್ಯಾಯ ಕೇಳಕ್ಕೆ ಹೋಗಿದ್ದು ಸರ್, ನಾವು ಗಲಾಟೆ ಮಾಡಕ್ಕೆ ಹೋಗಿರಲಿಲ್ಲ. ಯಾಕಂದರೆ ನ್ಯಾಯ ಕೇಳೋದನ್ನ ಗಲಾಟೆ ಅಂದ್ಕೊಂಡ್ರೆ ಹಂಗಾರೆ ಹೋರಾಟಗಾರರು ಏನಾಗ್ಬೇಕು ಸರ್? ಕರೆಕ್ಟ್ ಅಲ್ವಾ ನಾನು ಹೇಳ್ತಾ ಇರೋದು? ನ್ಯಾಯ ಕೇಳಕ್ಕೆ ಹೋದ್ವಿ ಒಬ್ಬರು ದಲಿತ ಹೆಣ್ಮಕ್ಳಿಬ್ರಿಗೆ, ಇವನು ಪ್ರಾಪರ್ಟಿ ವಿಚಾರದಲ್ಲಿ ಮೋಸ ಮಾಡಿದ ವಿಚಾರ ನನ್ನ ಗಮನಕ್ಕೆ ಬಂತು. ನಾನು ಯಾಕೆ ಕೇಳಕ್ಕೆ ಹೋದೆ ಅಂದರೆ ಈ ಸಾಮಾನ್ಯವಾದಂಥ ಎಲ್ಲರೂ ನ್ಯಾಯ ಕೇಳ್ಬೋದು ಸಾರ್ವಜನಿಕರು. ಅಂಥದ್ರಲ್ಲಿ ನಾನು ಒಂದು ರೀತಿಯಲ್ಲಿ ಹೋಗಿ ನ್ಯಾಯ ಕೇಳಿದೆ. ಅಲ್ಲಿ ನ್ಯಾಯ ಕೇಳಿದ ತಕ್ಷಣ ಅವನೇನು ಮಾಡ್ದ, ಕೂಗಾಡೋದು ಅರ್ಚಾಡೋದು ಅವ್ನು ಮಾಡಿದೆ ಹೊರತು ನಾವೇನು ಮಾಡಲಿಲ್ಲ.
ಯಾಕಂದ್ರೆ CC ಫೋಟೇಜ್ ಒಂಚೂರೇನೆ ನಿಮ್ಗೆ ಕೊಟ್ಟಿರೋದು, ಫುಲ್ಲು CC ಕ್ಯಾಮ್ರಾದಲ್ಲಿ ಏನೇನಿದಾವೆ ಅದೆಲ್ಲ ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ ಸರ್. ಓಕೆ, ನೀವು ಹೋಗಿದ್ದು ಉದ್ದೇಶ ಏನಲ್ಲಿ? ಅಲ್ಲಿ ಅವ್ರು ಹೇಳ್ತಾರೆ FIR ಮೆನ್ಷನ್ ಆಗಿರೋದು ಶಿವಾಜಿನಗರದಲ್ಲಿ ಸೈಟ್ ವಿಚಾರಕ್ಕೆ ಇವ್ರು ಬಂದಿದ್ರು ಅಂತ. ಏನು ವಿಚಾರ ಅದು ಸರ್? ಶಿವಾಜಿನಗರದ ಏನಿದೆ ಆ ಸೈಟ್ ವಿಚಾರ ದೇವಿಕಲಾ ಮತ್ತು ವಿಜಯಲಕ್ಷ್ಮಿ ಅನ್ನೋರ್ದದು. ಆ ಒಂದು ಪ್ರಾಪರ್ಟಿನ ಇವರು ಒಂದು 2021ರಲ್ಲಿ ಅಂದರೆ 6 ವರ್ಷಗಳ ಹಿಂದೆ GP ರಿಜಿಸ್ಟ್ರೇಷನ್ ಹಾಕೊಂಡಿರ್ತಾರೆ. ಯಾರು? ವೆಂಕಟರಾಜ್ ಅವರು. ವೆಂಕಟರಾಜ್ ಅವ್ರು ಹಾಕೊಂಡ್ಮೇಲೆ ಅವ್ರಿಗೇನು ಮಾಡಿದ್ದಾರೆ, ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೇನು ಯಾವುದೇ ರೀತಿಯಾದ ವಿಚಾರವಾಗಿ ಏನು ಇವರು ಸಹಾಯ ಮಾಡಲಿಲ್ಲ. ಮತ್ತೆ ಅವ್ರ ಪ್ರಾಪರ್ಟಿದು ಒರಿಜಿನಲ್ ಪೇಪರ್ಸ್ ಏನಿದಾವೆ ಅದನ್ನೆಲ್ಲ ಇವ್ರ ಹತ್ರ ಸಾರ್ವಜನಿಕ ಸಭೆಯಲ್ಲಿ ಗೈರು ಹಾಜರಿಯ ಬಗ್ಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ಸಂಸದ ಸುನಿಲ್ ಬೋಸ್ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆದಿದೆ. ಕೊತ್ತನಹಳ್ಳಿ ಗ್ರಾಮದಲ್ಲಿ ಶಾಲಾ ಕಟ್ಟಡ ಉದ್ಘಾಟನೆಗೆ ಆಗಮಿಸಿದ ಸಂಸದ ಸುನೀಲ್ ಬೋಸ್ ಅವರಿಗೆ ಸ್ಥಳೀಯರು ಸಮಸ್ಯೆಗಳ ಅರ್ಜಿ ನೀಡಿದರು. ಸಂಸದರು ಬಂದರೂ PDO ಗೈರಾಗಿದ್ದ ಕಾರಣ ಸಿಟ್ಟಾದ ಸುನೀಲ್ ಬೋಸ್ ನಂಜನಗೂಡು ದೇವರಾಯ ಶೆಟ್ಟಿಪುರ ಗ್ರಾಮ ಪಂಚಾಯಿತಿ PDO ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. PDOಗೆ ದೂರವಾಣಿ ಕರೆ ಮಾಡಿ ಗೈರಿನ ಬಗ್ಗೆ ವಿಚಾರಿಸಿದ್ದು, ಈ ವೇಳೆ KDP ಸಭೆಯಲ್ಲಿ ಇರುವುದಾಗಿ ಉತ್ತರ ಬಂದಿದೆ. ಕೂಡಲೇ ಗರಂ ಆದ ಸಂಸದರು, ನಾನು ಮಾಡದ KDP ಸಭೆಗೆ ಇಒಗಳು ಏಕೆ ಹೋಗಬೇಕು? ನಿನ್ಗೇನು ಕೆಲಸ? ಯಾವ PDO KDP ಸಭೆಗೆ ಹೋಗಿದ್ದಾನೆ? ಕತೆ ಹೇಳಬೇಡ, ನೀವೆಲ್ಲ ನಾಟಕ ಆಡ್ತಿದ್ದೀರಾ, ಯಾರಿಗ ಯಾಹೋ ಮುಡಿಸ್ತಿದ್ಯಾ ಎಂದು ಕ್ಲಾಸ್ ತೆಗೆದುಕೊಂಡಿದ್ದಾರೆ. KDP ಮೀಟಿಂಗ್ ಯಾವ PDOಗಳು ಹೋಗ್ತಾರೆ? ಯಾವನು ಹೇಳೋದು? ನನ್ನ ಮಾಡಲ್ಲ KDP ಮೀಟಿಂಗ್ ನರಸೀಪುರದಲ್ಲಿ ಯಾರು ಇಲ್ವಲ್ಲ, ಇಒ ಹೋಯ್ತಾರೆ, PDO ಹೋಯ್ತಾರೆ. ಕತೆ ಹೇಳ್ಬೇಡಿಲ್ಲ. ಒಬ್ಬ MP ಬಂದ್ಮೇಲೆ ಬರ್ಬೇಕಂತ ಇಲ್ಲಿ ಸ್ಥಳೀಯರಿಗೆ ನಾನು ಯಾರಿಗೆ ಹೇಳಿ ಸಮಸ್ಯೆನ ಕೇಳಿದ್ರೆ ಆಟ ಆಡ್ತಿದ್ರ? ಇಲ್ಲಿ ಒಬ್ರು MP ಬಂದವರೇ ಬಂದಲ್ಲಿ ನಿಂತ್ಕೊಂಡು ಜನಗಳಿಗೆ ಸಮಸ್ಯೆ ಇರೋದು ನಾನು ಯಾರಿಗೆ ಹೇಳಿ? ಇಒ ಇವರೆಲ್ಲ KDP ಮೀಟಿಂಗ್ ಓಕೆ ಫೈನ್, ನೀವುಗಳಿರ್ಬೇಕಲ್ವಾ? ಏನಂತ ಹೋಗ್ಬೇಡ ಅಂತನ? ಮತ್ತೆ ಹೆಂಗಯ್ಯ PDO ಹೋಯ್ತಾನೆ? ಯಾರಿಗಯ್ಯ ಮುಡಿಸ್ತೀನಿ ನೀನು? ಇವಾಗ ತಕ ಇಲ್ಲಿ ಪಂಚಾಯತ್ ಒಬ್ರು ಇಲ್ಲ, KDP ಮೀಟಿಂಗ್ ಯಾವ PDOಗಳು ಹೋಗ್ತಾರೆ? ಯಾವನು ಹೇಳೋದು? ನನ್ನ ಮಾಡಲ್ಲ KDP ಮೀಟಿಂಗ್ ನರಸೀಪುರದಲ್ಲಿ ಯಾರು ಇಲ್ವಲ್ಲ, ಇಒ ಹೋಯ್ತಾರೆ, PDO ಹೋಯ್ತಾರೆ. ಕತೆ ಹೇಳ್ಬೇಡಿಲ್ಲ. ಒಬ್ಬ MP ಬಂದ್ಮೇಲೆ ಬರ್ಬೇಕಂತ ಇಲ್ಲಿ ಸ್ಥಳೀಯರಿಗೆ ನಾನು ಯಾರಿಗೆ ಹೇಳಿ ಸಮಸ್ಯೆನ ಕೇಳಿದ್ರೆ ಆಟ ಆಡ್ತಿದ್ರ? ಇಲ್ಲಿ ಒಬ್ರು MP ಬಂದವರೇ ಬಂದಲ್ಲಿ ನಿಂತ್ಕೊಂಡು ಜನಗಳಿಗೆ ಸಮಸ್ಯೆ ಇರೋದು ನಾನು ಯಾರಿಗೆ ಹೇಳಿ? ಇಒ ಇವರೆಲ್ಲ KDP ಮೀಟಿಂಗ್ ಓಕೆ ಫೈನ್, ನೀವುಗಳಿರ್ಬೇಕಲ್ವಾ? ಏನಂತ ಹೋಗ್ಬೇಡ ಅಂತನ? ಬೆಂಗಳೂರಿನಲ್ಲಿ ಮಳೆಗೆ ಉಂಟಾದ ಟ್ರಾಫಿಕ್ ಕಾರಣ 3 ಗಂಟೆ ಟ್ರಾಫಿಕ್ ನಲ್ಲಿ ಸಿಲುಕಿ ಅನುಭವಿಸಿದ ಕೆಟ್ಟ ಅನುಭವವನ್ನ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಮಾರ್ಗ ಮಧ್ಯೆ ಸಂಚಾರ ಪೊಲೀಸ್ ಸಿಬ್ಬಂದಿ ಒಬ್ಬರನ್ನು ಕೂಡ ತಾನು ಕಂಡಿಲ್ಲ ಎಂದು ಅವರು ದೂರಿದ್ದಾರೆ. ಅಂಡ್ ಅವರ ಈ ಪೋಸ್ಟ್ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಮಳೆ ಬಂತೆಂದರೆ ಸಾಕು ಬೆಂಗಳೂರಿನ ರಸ್ತೆಗಳು ಹೊಳೆಯಂತಾಗುವುದು ನಗರ ನಿವಾಸಿಗಳಿಗೆ ಹೊಸದೇನಲ್ಲ. ಈ ವೇಳೆ ಉಂಟಾಗುವ ಟ್ರಾಫಿಕ್ ಸಮಸ್ಯೆಯ ಕುರಿತಂತೂ ಮತ್ತೆ ಹೇಳಬೇಕಿಲ್ಲ. ಯಾವಾಗ ಮನೆ, ಕಚೇರಿ ಅಥವಾ ಗಮ್ಯ ಸ್ಥಾನ ತಲುಪುತ್ತೇವೆ ಎಂದು ವಾಹನ ಸವಾರರು ಹೇಳಲು ಸಾಧ್ಯವೇ ಇಲ್ಲ. ಈ ನಡುವೆ ಮೊನ್ನೆ ಬೆಂಗಳೂರಿನಲ್ಲಿ ಸುರಿದ ಮಳೆ ವೇಳೆ ಕಲ್ಯಾಣ ನಗರದಿಂದ ಮಾನ್ಯತಾ ಟೆಕ್ ಪಾರ್ಕ್ವರೆಗೆ ಸುಮಾರು 4 ಕಿಲೋಮೀಟರ್ ಕ್ರಮಿಸಲು ವ್ಯಕ್ತಿಯೋರ್ವರು 1.5 ಗಂಟೆ ಸಮಯ ತೆಗೆದುಕೊಂಡ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಮೇ 18 ಸೋಮವಾರ ಸಂಜೆ ಸುರಿದ ಭಾರೀ ಮಳೆಯು ನಗರದ ಟ್ರಾಫಿಕ್ ಸಮಸ್ಯೆಯನ್ನು ಮತ್ತಷ್ಟು ಗಂಭೀರಗೊಳಿಸಿತು. ಇದರಿಂದ ಬೇಸತ್ತ ವರುಣ್ ಗಂಗಾಜನ್ ಎಂಬುವವರು ತಮ್ಮ ಅನುಭವವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಪೋಸ್ಟ್ ಪ್ರಕಾರ ಅವರು ಸಂಜೆ 5:17ಕ್ಕೆ ಬೆಳ್ಳಂದೂರಿನಿಂದ ಹೊರಟಿದ್ದು ಔಟರ್ ರಿಂಗ್ ರೋಡ್ನಲ್ಲಿ ಭಾರೀ ಟ್ರಾಫಿಕ್ಗೆ ಸಿಲುಕಿದ್ದಾರೆ. ಹೀಗಾಗಿ ಬರೋಬ್ಬರಿ 3 ಗಂಟೆಗಳ ಕಾಲದ ತಾನು ಟ್ರಾಫಿಕ್ನಲ್ಲಿ ಸಿಲುಕಿದೆ. ಕೇವಲ ಕಲ್ಯಾಣ ನಗರದಿಂದ ಮಾನ್ಯತಾ ಟೆಕ್ ಪಾರ್ಕ್ವರೆಗೆ ಬರಲು ಸುಮಾರು 1.5 ಗಂಟೆ ಸಮಯ ತೆಗೆದಿದೆ ಎಂದು ಅವರು ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನನಗೆ ಲೆಟರ್ ಹೆಡ್ ವಿಸಿಟಿಂಗ್ ಕಾರ್ಡ್ ಶೋಕಿ ಜನ ಬೇಡ, ಕೆಲಸ ಮಾಡದಿದ್ರೆ ಜಾಗ ಖಾಲಿ ಮಾಡಿ, ಜೆಡಿಎಸ್ ಪದಾಧಿಕಾರಿಗಳಿಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಎಚ್ಚರಿಕೆ. ಕಾಂಗ್ರೆಸ್ ಸಾಧನೆ ರಾಜ್ಯದ ಜನರಿಗೆ ವೇದನೆ, ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕಳ್ಳರ ಸಂತೆ, ಗ್ಯಾರಂಟಿ ವೈಫಲ್ಯಗಳ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ವಾಗ್ದಾಳಿ. ರಸ್ತೆ ಅಗಲೀಕರಣಕ್ಕೆ ಮರಗಳ ಮಾರಣ ಹೋಮ, ರಸ್ತೆಯಲ್ಲೇ ಕೊಂಬೆಗಳನ್ನ ಬಿಟ್ಟು ಬೇಜವಾಬ್ದಾರಿತನ, ಗುತ್ತಿಗೆದಾರನ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV. ಸತ್ಯದ ಕಡೆ ನಮನ.